ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ನಾವು ತಾಲಿಪಟ್ಟು ಯಾವ ಥರ ಮಾಡೋದಂತ ನೋಡೋಣಂತ್ರಿ. ದಿನಾಲೂ ರೊಟ್ಟಿ ಚಪಾತಿ ಮಾಡಿ ಬೇಸರಾಗಿ ಏನು ಮಾಡೋದಪ್ಪ ಇವತ್ತು ಪಲ್ಯಕ್ಕೂ ಏನಿಲ್ಲ ಅಂತಂದಾಗ ಈ ಥರ ತಾಲಿಪಟ್ಟು ಮಾಡ್ಕೊಬೋದ್ರಿ. ಇಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡೇನಿ ರೀ. ಅದೇ ಸೇಮ್ ಪ್ರಮಾಣ ಗೋಧಿ ಹಿಟ್ಟು ತೊಗೊಂಡೀನಿ, ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು. ಈ 4 ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಜಾಸ್ತಿ ಜೋಳದ ಹಿಟ್ಟು ಇರ್ಬೇಕು ರೀ, ಸ್ವಲ್ಪ ಅದಕ್ಕೆ ಕಮ್ಮಿ ಗೋಧಿ ಹಿಟ್ಟು ಇರಬೇಕು, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು. ಇವು 4 ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಪೂರ್ತಿ. ಮಿಕ್ಸ್ ಮಾಡ್ಕೊಂಡು ಈಗ ಮನೆಯಲ್ಲೇ ಇದ್ದಂಥ ಮೆಂತ್ಯ ಪಲ್ಯ ಸೊಪ್ಪಿತ್ತು ರೀ, ಅದನ್ನ ಹೆಚ್ಚಿಟ್ಕೊಂಡೀನಿ. ಸೌತೆಕಾಯಿ ಹೆರ್ಕೊಂಡೀನಿ, ಉಳ್ಳಾಗಡ್ಡಿ, ಕರಿಬೇವು ಮತ್ತು ಕೊತ್ತಂಬರಿ. ಮತ್ತು ಸಬ್ಬಸಿಗೆ ಪಲ್ಯ ಇದ್ದರೂ ಎಲ್ಲ ಹಾಕೋಬೋದು. ಆದ್ರೆ ನಾನು ಈಗ ಮನೆಯಲ್ಲಿ ಇಷ್ಟ ಇತ್ತು, ಅದನ್ನಷ್ಟೇ ಹಾಕಿ ತಾಲಿಪಟ್ಟು ಯಾವ ಥರ ಮಾಡ್ಕೊಳ್ಳೋದಂತ ಹೇಳತ್ತೀನಿ ರೀ. ಇವೆಲ್ಲ ಹಾಕ್ಕೊಂಡು ಹೆಚ್ಚಿಟ್ಕೊಂಡಂಥ ಮೆಂತ್ಯ ಸೊಪ್ಪು, ಹರಿದಿಟ್ಟು ಸೌತೆಕಾಯಿ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಉಪ್ಪು, ರುಚಿಗೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಉತ್ತರ ಕರ್ನಾಟಕ ಸ್ಪೆಷಲ್ ಹಸಿ ಖಾರ ರೀ. ಇದಕ್ಕೆ ನಾವು ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಖಾರ ಮಾಡ್ಕೊಂಡೇವ್ರಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೆಂದಾಗಿ. ಈ ಥರ ಪೂರ್ತಿ ಸೌತೆಕಾಯಿನ ಸ್ವಲ್ಪ ನೀರು ಬಿಡುತ್ತೆ, ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ಥರ ಹಿಟ್ಟು ತಾಲಿಪಟ್ಟು ಹಿಟ್ಟು ರೆಡಿ ಆತ್ರಿ. ನಿಮ್ಗೆ ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಮಾಡ್ಕೋಬೇಕು, ನಿಮ್ಗೆ ಗಟ್ಟಿ ಬೇಕಾಗಿರಲಿ ಅಂದ್ರೆ ಆ ಥರ ಮಾಡ್ಕೋಬೇಕು. ಇಲ್ಲೊಂದು ಪ್ಲಾಸ್ಟಿಕ್ ಕವರ್ ತೊಗೊಳನ್ರಿ, ಕಟ್ ಮಾಡ್ಕೊಂಡು ಚೌಕಿಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ. ಅಂದ್ರೆ ನಮ್ಮ ತಾಲಿಪಟ್ಟು ಹೆಂಗೆ ತಟ್ಟೆ ಹಂಗೆ ಇದಾಗುತ್ತೆ, ಅದು ಆದ್ರೆ ಅಂಟ್ಕೊಳಂಗಿಲ್ಲ. ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ರೌಂಡಾಗೆ ರೊಟ್ಟಿ ಥರನ ತಟ್ಕೊಳ್ಳೋದ್ರಿ. ಆದರೆ ಹಿಟ್ಟು ಹಾಕಂಗಿಲ್ಲ. ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೋಬೇಕ್ರಿ ತಾಲಿಪಟ್ಟು. ಈ ಥರ ದೊಡ್ಡ ನಿಮ್ಗೆ ಎಷ್ಟು ಬೇಕಷ್ಟು ತಾಲಿಪಟ್ಟು ತಟ್ಕೋಬೇಕ್ರಿ. ಈಗ ನಮ್ಮ ತವಿ ಬಿಸಿ ಆಗೈತ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಾಲಿಪಟ್ಟು ಏನು ತಟ್ಕೊಂಡೇವಲ್ರಿ ಅದನ್ನೀಗ ಹಾಕೋಬೇಕ್ರಿ. ನೋಡ್ರಿ ಎಷ್ಟು ಚಂದ ಬಂದೈತೆ ತಾಲಿಪಟ್ಟು. ಈ ಥರ ನಾವು ಸ್ವಲ್ಪ ಹೋಲ್ ಮಾಡ್ಕೋಬೇಕ್ರಿ. ಅಂದ್ರೆ ಅದ್ರೊಳಗೆ ಎಣ್ಣೆ ಹಾಕಿದ್ವಿ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ತಾಲಿಪಟ್ಟು ಬೇಯ್ತೈತ್ರಿ. ಈಗ ಇದು ಮುಚ್ಚುಣ್ರಿ. ಈ ಥರ ನೋಡಿರಿ, ಲಘು ಕುದಿತೈತಿ. ಮ್ಯಾಲೆ ಒಂದೇನ್ರ ಮುಚ್ಚಿದ್ವಿ ಅಂದ್ರೆ ಹಿಟ್ಟು ಲಘು ಬೇಯ್ತೈತಿ. ನೋಡಿರಿ, ಈ ಥರ ಬಿಸಿ ಬಿಸಿ ತಾಲಿಪಟ್ಟು ರೆಡಿ ಆದವು. ಮಕ್ಕಳು ರೊಟ್ಟಿ ಚಪಾತಿ ತಿನ್ನಕ್ಕೆ ಬ್ಯಾಡ ಅಂತಿರ್ತಾರಲ್ಲ, ಅವಾಗ ಈ ಥರ ಮಾಡಿಕೊಟ್ರೆ ಬಿಸಿ ಬಿಸಿ ತಾಲಿಪಟ್ಟು ಅಂತೂ ರೆಡಿ. ಇದ್ರ ಜೋಡಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಆಗ್ತಾವ್ರಿ. ನೋಡಿರಿ, ನಮ್ಮ ತಾಲಿಪಟ್ಟು ರೆಡಿ ಆದವು. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಂತ. ಕೀಪ್ ವಾಚಿಂಗ್. ತುಪ್ಪ ಬೇಡ ಅನ್ನೋರು ಮೊಸರು ಜೊತೆನೂ ತಾಲಿಪಟ್ಟು ಮಸ್ತ್ ರುಚಿ ಅನ್ನಿಸ್ತಾವ್ರಿ. ನೀವು ಮೊಸರು ಜೊತೆನೂ ತಾಲಿಪಟ್ಟು ತಿನ್ಬೋದ್ರಿ.